ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ, ನನ್ನ ಮಗನ ಬರ್ತ್ಡೇ ದಿನ ಆಗಿತ್ತು. ಹಾಗೆ ಅವನಿಗೆ ಈ ಸಲ ಬರ್ತ್ಡೇ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಬೇಡ, ಅವನು ಕೇಕ್ ಏನು ಕಟ್ ಮಾಡಲ್ಲ. ಹೋದ ವರ್ಷ ಅವನೇನು ಮಾಡಿದ್ನು ಅಂದರೆ, ಕೇಕ್ ಏನು ಕಟ್ ಮಾಡಿಲ್ಲ, ಫುಲ್ಲು ಅಳೋದು ಮಾಡ್ತಿದ್ದ. ಸರಿ ಈ ವರ್ಷ ಮಾಡೋಣ, ಯಾಕಂದರೆ ಅವ್ನ ಮಾತೆಲ್ಲ ಬರ್ತೈತಲ್ಲ, ಅವ್ನಿಗೂ ಅರ್ಥ ಆಗ್ತೈತೋ ನಾನು ಕೇಕ್ ಕಟ್ ಮಾಡಬೇಕು, ನನ್ನ ಬರ್ತ್ಡೇ ಅಂತ ಅವ್ನಿಗೆ ಇವಾಗೆಲ್ಲ ಅರ್ಥ ಆಗುತ್ತೆ ಅಂತೇಳಿ ನಾವು ಈ ಸಲ ಗ್ರ್ಯಾಂಡಾಗಿ ಮಾಡಿದ್ವಿ ಬರ್ತ್ಡೇ. ಕರೆದವ್ರೆಲ್ಲರೂ ಸಹ ಬಂದಿದ್ದಾರೆ. ಅದ್ರ ಜೊತೆಲಿ ನನ್ನ ಮಗ ಕೂಡ ಆಡ್ತಾಯಿದ್ದ ಡ್ಯಾನ್ಸು. ಈ ವರ್ಷ ಮಾತ್ರ ಅವ್ನು ಫುಲ್ಲು ಸ್ಪೆಷಲ್ಲಾಗೆ ಮಾಡಿದ್ರಿ ಬರ್ತ್ಡೇ. ಬೆಳಗ್ಗೆ ಒಂದು ಜೊತೆ ಬಟ್ಟೆ, ಸಾಯಂಕಾಲ 2 ಜೊತೆ ಬಟ್ಟೆ ನಮ್ಮ ಅತ್ತೆ ಒಬ್ಬರು ತಂದಿದ್ರು ಬಟ್ಟೆ ಅವನಿಗೆ. ನಾವು ಕೂಡ 2 ಜೊತೆ ತಂದಿದ್ವಿ. ಬೆಳಗ್ಗೆ ಒಂದು ಸಲ ಹಾಕ್ಕೊಳೋದಕ್ಕೆ, ಸಂಜೆ ಒಂದು ಸಲ ಹಾಕ್ಕೊಳೋದಕ್ಕೆ. ನನ್ನ ಮಗ ಅಂದರೆ ನಮ್ಗೆ ನಿಜವಾಗ್ಲೂ ತುಂಬಾ ಇಷ್ಟ. ಆದರೆ ಅವನ್ನ ನಾವು ಜಾಸ್ತಿ ಎಲ್ಲೂ ಬಿಡಲ್ಲ. ನಾವು ಅಷ್ಟು ಇಷ್ಟಪಡ್ತೀವಿ ನನ್ನ ಮಗನಿಗೆ. ನಾವು ದುಡಿಯೋದೇನಕ್ಕೆ, ನಮ್ಮ ಮಕ್ಳಿಗೋಸ್ಕರ ಅಲ್ವಾ. ಅದಕ್ಕೋಸ್ಕರ ಈ ಸಲ ನಾನು ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಹಾಗೆ ವರ್ಷನೂ ನಮ್ಮ ಅತ್ತೆ ಮಕ್ಕಳೇ ಡೆಕೋರೇಷನ್ ಮಾಡೋದು ಕೂಡ. ಆಮೇಲೆ ಅವರು ಕೂಡ ಕೇಕ್ ತಂದಿದ್ದರು. ನಾನು ಕರೆದವರೆಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಮನೆಯಲ್ಲೇ ಅಡುಗೆ ಮಾಡಿದ್ದೆ. ಹೋದ ಸಲ ಹೋಟ್ಲಲ್ಲಿ ತರಿಸಿದ್ವಿ ಊಟ. ಈ ಸಲ ಏನಿಲ್ಲ, ಮನೆಯಲ್ಲೇ ಮಾಡಿದ್ವಿ. ಹಾಗೆ ದವರೆಲ್ಲ ಬಂದಿದ್ದರು, ಯಾರೂ ಮಿಸ್ ಮಾಡಿರಲಿಲ್ಲ. ಈ ಸಲ ಅಂತೂ ತುಂಬಾ ಡಿಫ್ರೆಂಟಾಗಿ ಆಯಿತು. ಬರ್ಡೇ ಅಂತೂ ತುಂಬಾ ಖುಷಿ ಆಯಿತು. ಬಂದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಸಲಿನೇ ಅವನು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದ, ಅದೊಂದು ಖುಷಿ. ನಮ್ಮ ಯಜಮಾನ್ರು ಫಸ್ಟೇ ಹೇಳ್ತಾಯಿದ್ದ, ಅವನೇನು ಬರ್ತಡೇ ಮಾಡ್ಕೊಂಡಿಲ್ಲ, ಅವನೇನು ಕಟ್ ಮಾಡಿಲ್ಲ ಕೇಕು ಅಂದರೆ ನಿಂಗೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಸಹ ಬಂದಿದ್ದರು. ಆಮೇಲೆ 2 ಮನೆಯವ್ರು ಮಾತ್ರ ಬಂದಿರಲಿಲ್ಲ, ಯಾಕಂದರೆ ನನ್ನ ಮಗನ ಬರ್ತಡೇ ದಿನವೇ ಅವ್ರ ಮಗನ ಬರ್ತಡೇ ಕೂಡ. ಅದರಿಂದ ಅವರೊಬ್ಬರು ಇನ್ನೊಬ್ಬರು ಮಿಸ್ ಆಗಿದ್ದರು. ಎಲ್ಲರೂ ಬಂದಿದ್ದರು. ಇವರು ಬಂದ ತಕ್ಷಣವೇ ಫೋಟೋಗಳು ಉಡ್ಸ್ಕೊತಾ ಇದ್ದರು. ಆಮೇಲೆ ಸರಿ ಅಂತ ಹೇಳಿ ಎಲ್ಲ ಫೋಟೋಗಳು ಇಟ್ಕೊಂಡ್ರು. ಚೆನ್ನಾಗಿ ಬರ್ಡೇ ಸಹ ಆಯಿತು. ಹಾಗೆ ಮುನ್ರತ್ನನೂ ಮತ್ತು ರಮ್ಯಾ ಹಾಗೆ ಅರ್ಶಿನ ಕುಂಕುಮ ಕೊಡೋದ್ರಲ್ಲಾಗಿರ್ಬೋದು, ಊಟ ಬಡಿಸೋದ್ರಲ್ಲಾಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಂದವ್ರನ್ನೆಲ್ಲ ಚೆನ್ನಾಗಿ ನೋಡಿ ಕಳಿಸಿದ್ರಿ. ಆಮೇಲೆ
ಹಬ್ಬದ ದಿನವೇ ನನ್ನ ಮಗನ ಬರ್ತಡೇ ಬಿದ್ದಿತ್ತು. ಅದಕ್ಕೆ ಜಾಸ್ತಿ ಜನಕ್ಕೆ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರೂ ಹಬ್ಬಗಳು ಮಾಡಿಕೊಂಡು ಅದು ಬ್ಯುಸಿಯಲ್ಲಿ ಇರ್ತಾರೆ. ಅದಕ್ಕೆ ನಾನು ಬೇಕಾದವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ದೆ. ಹಾಗೇ ಇವರು ಫೋಟೋ ಹಿಡ್ಕೊತಾ ಇದ್ದರು, ನಾನು ಬಂದು ಡ್ಯಾನ್ಸ್ ಆಡ್ತಿದ್ದೆ. ನೋಡಿ ಮನೋಜನು ಅವರು ಮಗನು ಇಬ್ಬರೂ ಅವ್ರದ್ದೇ ಜೋಕ್ಸು. ಕೇಕ್ ತಿನ್ನೋದು ಹಾಕ್ಬೇಡ ವೀಡಿಯೋ ಅಂತ ಹೇಳಿದ್ದ, ನಾನು ಹಾಕಿದ್ದೀನಿ. ಅದು ಕಟ್ ಮಾಡೋದಕ್ಕಾಗಿಲ್ಲ, ನೀನೇನಾದರೂ ಅನ್ಕೋ, ನಾನು ಹಾಕಿದ್ದೀನಿ ವಿಡಿಯೋ. ಮತ್ತೆ ಜೊತೆಗೆ ಆಡ್ಬೇಕು ಇವಾಗ Hello, excuse me. ವಿಡಿಯೋ ಮಾಡೋಣ. ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದೀರಾ ಅಂದ್ರೆ ಕಲಾ ನೀವು ಬರ್ತೀನಿ ಸಾವ್ರಿ. ನೋಡಿ ಈಚೆ ಕಡೆಯಲ್ಲಿ ಬಂಗಾರಿ ನೋಡ ಹೆಂಗೋ ಶಿವರಾತ್ರಿ ಹಬ್ಬದ ದಿನ ಬಿದ್ದಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಮನೋಜನ್ಗೆ ಹೇಳಿದ್ದೆ, ಬರ್ತಡೇ ಬಿದ್ದೈತೆ ಅಂದೆ. ಸ್ಟೇಜ್ ಹಾಕ್ಸ್ಲಾ ಅಂತ ಹೇಳಿದ್ನು. ಹಾಕ್ಸಪ್ಪಿ ಡ್ಯಾನ್ಸ್ ನೈಟೆಲ್ಲ ಫುಲ್ಲು ಜಾಗರಣೆನ ಹಂಗಾದ್ರೆ ಅಂತಂದ. ಆಮೇಲೆ ಆದ್ರೂ ಅವನು ಕೇಳಿದೆ, ನಾನು ಬಂದಿದ್ದ ತಕ್ಷಣ ಎಲ್ಲ ಸ್ಟೇಜ್ ಹಾಕ್ಸ್ತೀನಿ ಅಂದ್ಬಿಟ್ಟು. ಹಾಕ್ಸೇ ಇಲ್ಲ, ನಾವು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ. ಆಮೇಲೆ ಹಿಂಗೆ ಜೋಕ್ಸ್ ಮಾಡ್ಕೊಂಡಿದ್ರಿ, ತುಂಬಾ ಎಂಜಾಯ್ ಮಾಡಿದ್ರಿ. ಆಮೇಲೆ
ಇದು ತ್ವಚೆಯನ್ನು ಹೈಲೈಟ್ ಮಾಡುತ್ತದೆ, ಅದರಿಂದ ನಿಮ್ಮ ಲಕ್ಷಣವಾದ ಮುಖ ಆಗಿರುತ್ತದೆ ಸದಾ. ಹಾಗೆ ನಮ್ಮ ಮನೋಜ್ ಅವರೇ ಬಡಿಸ್ತಾ ಇದ್ರು ಊಟ ಬಡಿಸಿ ಅಂತ ಹೇಳಿದೆ, ಬಡಿಸ್ತೀನಿ ಕುತ್ಕೊಳ್ರಿ ಅಂತ ಅಂದು. ಅಷ್ಟೊತ್ತು ನಮ್ಮ ಎದುನು ಶಿವು ಬಂದರು. ಅವರು ಕೇಕ್ ಎಲ್ಲ ಕಟ್ಟ ಆದಮೇಲೆ ಬಂದುಬಿಟ್ಟಿದ್ರು ಅವರಿಬ್ಬರು. ಆಮೇಲೆ ಮನೆಯವ್ರನ್ನೆಲ್ಲನೂ ಕರ್ಕೊಂಬಾ ಅಂತ ಹೇಳಿದ್ದೆ ನಾನು. ಅವರು ಬಂದಿರಲಿಲ್ಲ, ನಮ್ಮ ಅತ್ತೆನೂ ಮತ್ತು ನಮ್ಮ ಮಾವ ಬಂದಿರಲಿಲ್ಲ. ಆಮೇಲೆ ಅವ್ರ ಮಕ್ಕಳು ಬಂದಿದ್ದರು. ಹಾಗೆ ಅವ್ರು ಕೇಕ್ ತಿನ್ನಿಸು ಅಂತ ಹೇಳ್ತಾ ಇದ್ದೆ, ನನ್ನ ಮಗನ ತಿನ್ನಿಸ್ತಾ ಇದ್ದೆ. ಊಟ ತಿನ್ನಿರಿ ಅಂತ ಅಂದರೆ ಅವರು ಬೇಡ ನಾವು ತಿಂದ್ರಿ ಅಂತಂದರು. ಸರಿ ಅಂತ ಪಾಯಸ ಹಾಕ್ಕೊಟ್ಟೆ ನಮ್ಮ ಇದುಗೆ. ಅವನು ಕುಡಿದ್ಬಿಟ್ಟು ಬಾ ಕುತ್ಕೊಬಾ ಅಂತಂದೆ. ಕುತ್ಕೊಂಡಿದ್ದ, ಕುತ್ಕೊಂಡು ಕುಡಿದ್ಬಿಟ್ಟು ಹಾಗೆ ಅವರು ಸಹ ಹೋದರು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫುಲ್ಲು ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಮ್ಮ ಮನು ಅವರು ಎಲ್ಲರಿಗೂ ಊಟ ಬಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಿಲ್ಲ, ಕುತ್ಕೊಳ್ರಿ ಬಡಿಸ್ತೀನಿ ಅಂತಲೇ ಹೇಳ್ದ. ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ.
ಆಮೇಲೆ ನಮ್ಮ ಮೆದುಗೆ ಪಾಯಸ ಕೊಡ್ತಾ ಇದ್ದೆ. ಎಲ್ಲರೂ ತಿಂತಾಯಿದ್ರು. ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್.